ನಿನ್ನೆ 18ನೇ ಅಧ್ಯಾಯದಲ್ಲಿ ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ ಅಂತ ಅಲ್ಲಿ ಅರ್ಜುನ ಶ್ರೀಕೃಷ್ಣನನ್ನ ಅಕ್ಷರ ಬ್ರಹ್ಮ, ಇವನೇ ಪರಬ್ರಹ್ಮ ಅಂತ ಒಪ್ಕೊಂಡ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಈ ವಿಶ್ವಕ್ಕೆಲ್ಲ ಆಶ್ರಯ ಯಾರಪ್ಪ ಅಂದರೆ ನೀನೇ. ತ್ವಂ ಅವ್ಯಯ, ನೀನು ಅವ್ಯಯನು ಅಂದರೆ ವ್ಯಯ ಇಲ್ಲದವನು. ಶಾಶ್ವತ ಧರ್ಮಗೋಪ್ತ, ಸನಾತನವಾದ ಧರ್ಮವನ್ನು ಕಾಪಾಡುವವನು ನೀನೇ. ಸನಾತನಸ್ತ್ವಂ, ನೀನು ಸನಾತನನು, ಸನಾತನನಾದ ಪುರುಷನು. ಇದು ನನ್ನ ಅಭಿಪ್ರಾಯ. ಈ ಅಭಿಪ್ರಾಯಕ್ಕೆ ಬಂದ ಅರ್ಜುನ ಇವಾಗ. ಮತೋಮೆ ಅಂದರೆ ನನ್ನ ಅಭಿಪ್ರಾಯ ಹೀಗಿದೆಯಪ್ಪ, ನೀನೇ ಪರಬ್ರಹ್ಮ ಅಂತ ಬಂದಿದ್ದಾನೆ. ಈಗ ಅರ್ಜುನ ವಿಶ್ವರೂಪವನ್ನು ನೋಡ್ತಾ ನೋಡ್ತಾ ಅದನ್ನು ವರ್ಣಿಸ್ಕೊಂಡು ಹೋಗ್ತಾ ಇದ್ದಾನೆ. ಅನಾದಿ ಮಧ್ಯಂ ಅಂತಂ ಅನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ ಅಂತ ಹೇಳ್ತಾ ಇದ್ದಾನೆ. ಅನಾದಿ ಮಧ್ಯ ಅಂತಂ ಅಂದರೆ ಈ ವಿಶ್ವರೂಪಕ್ಕೆ ಆದಿಯೂ ಇಲ್ಲ, ಅಂದರೆ ಅದರ ಎಲ್ಲಿಂದ ಶುರು ಆಯಿತು ಅದು ಕಾಣಿಸ್ತಾ ಇಲ್ಲ, ಮಧ್ಯವೂ ಕಾಣಿಸ್ತಾ ಇಲ್ಲ, ಅಂತ್ಯವೂ ಕಾಣಿಸ್ತಾ ಇಲ್ಲ. ಇವಾಗ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಅವನ ಪಾದಗಳೇ ಆದಿ, ಅವನ ಹೊಟ್ಟೆಯ ಭಾಗದಲ್ಲೇ ಮಧ್ಯ, ಅವನ ತಲೆನೇ ಅಂತ್ಯ. ಇದು ನಮಗೆ ನೀಟಾಗಿ ಕಾಣಿಸುತ್ತೆ, ಎಲ್ಲ ಪ್ರಾಣಿಗಳು ಕಾಣಿಸುತ್ತೆ, ಅವನ ಬೆಟ್ಟ ನೋಡಿದ್ರೂ ಕಾಣಿಸುತ್ತೆ, ಗುಡ್ಡ ನೋಡಿದ್ರೂ ಕಾಣಿಸುತ್ತೆ. ಆದರೆ ಈ ಪರಬ್ರಹ್ಮ ಸ್ವರೂಪವನ್ನು ಅರ್ಜುನ ನೋಡ್ತಾ ಇರುವಾಗ ಅದಕ್ಕೆ ಪಾದಗಳೂ ಕಾಣಿಸ್ತಾ ಇಲ್ಲ, ಮಧ್ಯವೂ ಕಾಣಿಸ್ತಾ ಇಲ್ಲ, ಅಂತ್ಯವೂ ಕಾಣಿಸ್ತಾ ಇಲ್ಲ. ಅಷ್ಟು ವಿಶಾಲವಾಗಿದೆ. ಅನಾದಿ ಮಧ್ಯಂ ಅನಂತಂ ಅಂತ ಹೇಳ್ತಾ ಇದ್ದಾನೆ. ಯಾವ ಆತನಿಗೆ ಮೊದಲು ನಡುವೆ ಕೊನೆ ಇಲ್ಲವೋ ಅಂಥವನು ಅನಾದಿ ಮಧ್ಯಾಂತನು. ಅನಂತ ವೀರ್ಯಂ, ವೀರ್ಯ ಅಂದರೆ ಸಾಹಸ. ಆ ಒಂದು ಪರಬ್ರಹ್ಮ ಸ್ವರೂಪಕ್ಕೆ ಈ ಸಾಹಸ ಇದೆಯಲ್ಲ, ಈ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಒಂದು ಸಾಹಸ, ಅದಕ್ಕೆ ಕೊನೆಯೇ ಇಲ್ಲ. ಇವಾಗ ಎಂತಹ ಶೂರ ವೀರರಾದರೂ ಕೂಡ ಅವರ ಸಾಹಸಗಳಿಗೆ ಒಂದು ಅಂತ ಇರುತ್ತೆ, ಕೊನೆ ಇರುತ್ತೆ. ಆದರೆ ಇವನು ಅನಂತ ವೀರ್ಯಂ, ಇವನ ಸಾಹಸಗಳಿಗೆ ಕೊನೆಯೇ ಇಲ್ಲ. ಅನಂತ ಬಾಹುಂ, ಇವನಿಗೆ ಲೆಕ್ಕವಿಲ್ಲದಷ್ಟು ತೋಳುಗಳು. ಇವಾಗ ಒಂದು 2 ಕಾಯಿಲೆ ಇರುತ್ತೆ, ಚತುರ್ಮುಖ ಬ್ರಹ್ಮನಿಗೆ ದೇವತೆಗಳಿಗೆ 4 ಕೈ ಇರುತ್ತೆ. ಆದರೆ ಈ ಅಪರಬ್ರಹ್ಮಕ್ಕೆ ಅನಂತ ಬಾಹುಂ, ಅವನಿಗೆ ಎಷ್ಟೊಂದು ಬಾಹುಗಳಿವೆ, ಕೈಗಳಿವೆ ಅಂದರೆ ಅದನ್ನು ಎಣಿಸೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ವಿಶಾಲವಾದವನು, ಅಷ್ಟು ಅನಾದಿ ಮಧ್ಯಾಂತಂ ಅವನು. ಶಶಿರ್ ಸೂರ್ಯ ನೇತ್ರಂ, ಈಗ ನಮಗೆ 2 ಕಣ್ಣುಗಳಿವೆ. ಆ ಪರಬ್ರಹ್ಮ ಸ್ವರೂಪಕ್ಕೆ ಇರುವ 2 ಕಣ್ಣುಗಳು ಯಾವುದು ಅಂದರೆ ಒಂದು ಸೂರ್ಯ, ಒಂದು ಚಂದ್ರ. ಅವರೇ ಅವನ ಕಣ್ಣುಗಳು. ಆ ರೀತಿ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ನಿನ್ನನ್ನು ನಾನು ನೋಡುತ್ತಿದ್ದೇನೆ. ಪಶ್ಯಾಮಿ ತ್ವಂ, ನನಗೆ ಈ ರೀತಿ ನೀನು ಕಾಣಿಸ್ತಾ ಇದೀಯಾ. ದೀಪ್ತ ಹುತಾಶ ವಕ್ತ್ರಂ, ಆ ಒಂದು ವಿಶ್ವರೂಪನ ಮುಖ ಹೇಗಿದೆ ಅಂದರೆ ಹೊತ್ತಿಕೊಂಡು ಉರಿತಾ ಇರೋ ಬೆಂಕಿಯ ಉಂಡೆ ಥರ ಇದೆ. ಅದು ಅಷ್ಟು ತೇಜಸ್ಸಿನಿಂದ ಕೂಡಿದೆ. ಆದ್ದರಿಂದ ಅದು ದೀಪ್ತ ಹುತಾಶ ವಕ್ತ್ರಂ. ವಕ್ತ್ರಂ ಅಂದರೆ ಮುಖ, ದೀಪ್ತ ಹುತಾಶ ಅಂದರೆ ದೀಪದ ಬೆಳಕು. ದೀಪ ಒಂದು ಹೊತ್ಕೊಂಡು ಉರಿತಾ ಇರೋ ಬೆಂಕಿನ ನೋಡಿದ್ರೆ ಹೇಗಾಗುತ್ತೋ ಅದೇ ರೀತಿಯಲ್ಲಿ ಹೊತ್ಕೊಂಡು ಉರಿತಾ ಇದೆ ಅವನ ಮುಖ. ಸ್ವತೇಜಸ ವಿಶ್ವಮಿದಂ ತಪಂತಂ, ಆ ಒಂದು ದೊಡ್ಡ ತೇಜಸ್ಸಿನಿಂದ ಈ ವಿಶ್ವವನ್ನೆಲ್ಲ ಸುಡ್ತಾ ಇದ್ದಾನೆ. ಅಂತ ಒಂದು ಅದ್ಭುತವಾದ ರೂಪ ವಿಶ್ವರೂಪ. ಅಂತಹ ನಿನ್ನನ್ನು ನಾನು ನೋಡ್ತಾ ಇದ್ದೀನಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅನಾದಿ ಮಧ್ಯಂ ಅಂತಂ ಅನಂತ ವೀರ್ಯ ಅನಂತ ಬಾಹು ಶಶಿಸೂರ್ಯ ನೇತ್ರಂ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ, ನೀನು ಈ ವಿಶ್ವವನ್ನೆಲ್ಲ ಸುಡ್ತಾ ಇರೋದು ಕೂಡ ನಾನು ನೋಡ್ತಾ ಇದ್ದೀನಿ. ದಿವಾ ಪೃಥಿವ್ಯೋ ಅಂತರಂತಂ, ಅಂತರಿಕ್ಷಂ, ಸ್ವರ್ಗ ಮತ್ತು ಭೂಲೋಕ ಇವುಗಳ ನಡುವೆ ಇರೋ ಜಾಗವನ್ನೇ ಅಂತರಿಕ್ಷ ಅಂತ ನಾವು ಕರೆಯೋದು. ಇವಾಗ ಆಕಾಶ ಅಂತ ಕರಿತೀವಲ್ಲ, ಅಂತರಿಕ್ಷ ಅಂತ ಕರಿತೀವಿ. ಈ ಅಂತರಿಕ್ಷ ಏನು ಅಂದರೆ
ಈ ಭೂಲೋಕ, ನಾವಿರೋ ಜಾಗ ಈ ಭೂಲೋಕ, ಮತ್ತು ಮೇಲ್ಗಡೆ ಇರ್ತಕ್ಕ ದೇವತೆಗಳು ವಾಸ ಮಾಡ್ತಕ್ಕಂಥ ಸ್ವರ್ಗಲೋಕ. ಈ ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ಮಧ್ಯದಲ್ಲಿದೆಯಲ್ಲ ಜಾಗ, ಅದನ್ನೇ ಅಂತರಿಕ್ಷ ಅಂತ ಕರಿತೀವಿ. ದಟ್ ಈಸ್ ಸ್ಪೇಸ್, ಅದೇ ಆಕಾಶ. ಹಿ ವ್ಯಾಪ್ತಂ ತ್ವಯೈವ ಏಕೇನ. ಈ ಆಕಾಶವು ಯಾವುದರಿಂದ ತುಂಬಿದೆ ಅಂದರೆ ವಿಶ್ವರೂಪಧರನಾದ ನಿನ್ನಿಂದ ಒಬ್ಬನಿಂದಲೇ ತುಂಬೋಗಿದೆ. ಆ ಒಂದು ವಿಶ್ವರೂಪ ಎಷ್ಟು ದೊಡ್ಡದಾಗಿದೆ ಅಂದರೆ, ಈ ಭೂಮಿ ಮತ್ತು ಮೇಲ್ಗಡೆ ಸ್ವರ್ಗ ಇದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಅಂತರಿಕ್ಷವನ್ನೆಲ್ಲ ನೀನೊಬ್ಬನೇ ತುಂಬ್ಕೊಂಬಿಟ್ಟಿದೀಯಾ. ದಿಶಶ್ಚ ಸರ್ವಾಹ, ಹಾಗೇನೆ ನಾನು ಸುತ್ತಲೂ ನೋಡಿದ್ರೆ 8 ದಿಕ್ಕುಗಳಿವೆ. ಆ 8 ದಿಕ್ಕುಗಳು ನಿನ್ನಿಂದಲೇ ವ್ಯಾಪ್ತವಾಗಿದೆ. ದೃಷ್ಟ್ವಾ ಅದ್ಭುತಂ ರೂಪಮಿದಂ ತಪೋಗ್ರಂ. ಆ ಒಂದು ಎಲೈ ಮಹಾತ್ಮನೇ, ಈ ಅದ್ಭುತವಾದ ಆಶ್ಚರ್ಯವನ್ನು ಉಂಟು ಮಾಡುವ ನಿನ್ನ ಉಗ್ರವಾದ ಕ್ರೂರವಾದ ರೂಪವನ್ನು ಕಂಡು, ದೃಷ್ಟ್ವಾ ಅದ್ಭುತಂ ರೂಪಮಿದಂ ತಪೋಗ್ರಂ, ನೋಡಿ ಏನು ಮಾಡ್ತಾ ಇದೆ, ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಮಹಾತ್ಮನೇ, 3 ಲೋಕಗಳು ಕೂಡ ವ್ಯತಿತವೇ. ಪ್ರವ್ಯತಿತ ಅಂದರೆ ಹೆದರ್ಕೊಂಬಿಟ್ಟಿದೆ. ಅಷ್ಟು ಭಯಂಕರವಾಗಿ ನಿನ್ನ ಒಂದು ಅದ್ಭುತವಾದ ವಿಶ್ವರೂಪ ಇದೆ. ಅದನ್ನು ನೋಡಿಕೊಂಡು ಈ 3 ಲೋಕಗಳಲ್ಲಿರೋದೆಲ್ಲರೂ ಕೂಡ ಹೆದರ್ಕೊಂಡು ದಿಕ್ಕಾಪಾಲಾಗಿ ಓಡೋಗ್ತಾ ಇದ್ದಾರೆ. ಅಷ್ಟು ಭಯ ಬೀಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಿನ್ನ ಒಂದು ಆಕಾರ ಇದೆ. ಅಮೀಹಿತ್ವಾ ಸುರಸಂಘ. ಅಮೀಹಿತ್ವ ಅಂದರೆ ಒಂದು ಗುಂಪು. ಯಾರ ಗುಂಪು? ಸುರಸಂಗಾಹ, ದೇವತೆಗಳ ಗುಂಪು. ಯಾವ ದೇವತೆಗಳು? ಅಷ್ಟವಸುಗಳು, 11 ರುದ್ರರು, 12 ಆದಿತ್ಯರು. ಈ ಒಂದು ಕಥೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಮಹಾಭಾರತ ಕಥೆಯೊಳಗಡೆ ಪಾಂಡವರಿಂದ ಹಿಡಿದು, ದ್ರೌಪದಿಯಿಂದ ಹಿಡಿದು, ಕೃಷ್ಣನಿಂದ ಹಿಡಿದು, ದುರ್ಯೋಧನ, ದುಶ್ಯಾಸನ, ಭೀಷ್ಮ, ದ್ರೋಣ, ಇವರೆಲ್ಲರೂ ಕೂಡ ದೇವತೆಗಳೇ. ಅವರ್ಯಾರು ಬೇರೆ ಅಲ್ಲ. ಆ ದೇವತೆಗಳೇ ಈ ಒಂದು ಭೂಭಾರವನ್ನು ಕಡಿಮೆ ಮಾಡುವುದಕ್ಕಾಗಿ ಮನುಷ್ಯರಾಗಿ ಅವತಾರ ಮಾಡಿದ್ರು. ಅವರ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ. ಸೊ ಇವರೆಲ್ಲರೂ ಕೂಡ ದೇವತೆಗಳೇ. ಏಕೆಂದರೆ ದುರ್ಯೋಧನ, ಕಂಸ ಇರ್ಬೋದು, ಜರಾಸಂಧ ಇರ್ಬೋದು, ಈ ರೀತಿ ರಾಕ್ಷಸರಿಂದ ತುಂಬೋಗಿತ್ತು ಜಗತ್ತು. ಆ ಭೂಮಿಯ ಭಾರವನ್ನು ಇಳಿಸೋದಕ್ಕಾಗಿ ಸುರಸಂಗಾಹ ಅಂದರೆ ದೇವತೆಗಳು ಮನುಷ್ಯ ರೂಪದಲ್ಲಿ ಅವತರಿಸಿದರು. ಅದರಿಂದ ನಡೆದಿದ್ದೇ ಮಹಾಭಾರತ. ಅಮೇಹಿತ್ವಾ ಸುರಸಂಗ ವಿಶಂತಿ ಕೇಚಿತ್ ಭೀತಾಹ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ನಿನ್ನಲ್ಲಿ ಪ್ರವೇಶ ಮಾಡ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಈ ಒಂದು ವಿಶ್ವರೂಪ ಏನಾಗಿದೆ, ಬಾಯಿ ತೆಕ್ಕೊಂಡಿದೆ. ಅದರಿಂದ ಬೆಂಕಿಯ ಉಂಡೆಗಳಂತೆ ಉಂಡೆ ಬೀಳ್ತಾ ಇದೆ. ಅತ್ಯಂತ ವಿಚಿತ್ರವಾದ ಕೋರೆ ಹಳ್ಳುಗಳಿವೆ. ಸೂರ್ಯ ಚಂದ್ರರಂತೆ ಪ್ರಕಾಶಮಾನವಾದ ಕಣ್ಣುಗಳಿವೆ. ಈ ಒಂದು ಬಾಯಿಯನ್ನು, ತೆರೆದ ಬಾಯಿಯನ್ನು ಏನು ಮಾಡ್ತಾ ಇದ್ದಾರೆ? ಇವರೆಲ್ಲರೂ ಕೂಡ ವಿಶಂತಿ, ಪ್ರವೇಶ ಮಾಡ್ತಾ ಇದ್ದಾರೆ. ಹೇಗೆ? ಭಯ ಬಿದ್ದು ಅದನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಓಡೋದಕ್ಕೂ ಆಗದೆ ಕೈ ಮುಗಿದುಕೊಂಡು ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಇದೊಂದು ಚಿತ್ರಣ. ಇವನ್ನೇ ಬಹುಶಃ ನಮ್ಮ ಪಿಕ್ಚರ್ಗಳಲ್ಲೆಲ್ಲ ತೋರಿಸ್ತಾರೆ ಈ ರೀತಿ. ಆದ್ದರಿಂದ ಸುರಗಣಗಳು ಎಲ್ಲರೂ ಕೂಡ ಆ ಒಂದು ವಿಶ್ವರೂಪವನ್ನು ನೋಡಿ ಹೆದರ್ಕೊಂಡು ಭಯ ಬಿದ್ದು ಓಡೋಕ್ಕೂ ಆಗದೆ ಕೈಕಾಲುಗಳೆಲ್ಲ ನಡುಗ್ತಾ ಇರುತ್ತೆ. ಅವರು ನಿನ್ನನ್ನು ಸ್ತುತಿಸ್ತಾ ಇದ್ದಾರೆ. ಕೆಲವರು ಆ ಬಾಯಲ್ಲಿ ಬಿದ್ದು ಓಡೋಗ್ತಾ ಇದ್ದಾರೆ. ಸ್ವಸ್ತಿತ್ಯುಕ್ತ ಮಹರ್ಷಿ ಸಿದ್ಧಸಂಗಾಹ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಈ ಯುದ್ಧ ಮೊದಲಾದಾಗ ಅನೇಕ ಉತ್ಪಾತಗಳು ಅಂದರೆ ಕೆಟ್ಟ ಶಕನಗಳು ಎಲ್ಲ ಕಡೆಯೂ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೋಡಿದಂಥ ಋಷಿಗಳು, ಓಹೋ, ಈ ಜಗತ್ತಿಗೆ ಒಂದು ಅಪಾಯ ಕಾದಿದೆ, ಈ ಒಂದು ದ್ವಾಪರ ಯುಗವೇ ಮುಗಿಯುವಂಥ ಸಂದರ್ಭ ಬಂದಿದೆ ಅಂತ ಭಯ ಬಿದ್ದು ಜಗತ್ತಿಗೆಲ್ಲ ಕಲ್ಯಾಣವಾಗಲಿ ಅಂತ ಎಲ್ಲ ಮಹರ್ಷಿಗಳು, ಸಿದ್ಧರು ಇವರೆಲ್ಲ ಏನು ಮಾಡ್ತಾರೆ? ಕೈ ಮುಗಿದುಕೊಂಡು ಕೃತಾಂಜಲಿಯಾಗಿ ನಿಂತು ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಇವೆಲ್ಲೂ ಕೂಡ ಅರ್ಜುನ ನೋಡ್ತಾ ಇರೋದು. ಅಮೀಹಿತ್ವಾ ಸುರಸಂಗ ವಿಶಂತಿ ಕೇಚಿತ್ ಭೀತಾಹ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ ಮಹರ್ಷಿ ಸಿದ್ಧಸಂಗಾಹ ಸ್ತುವಂತಿ ತ್ವಾಂ
ಸ್ತುತಿಭಿಹಿ ಪುಷ್ಕಲಾಭಿಹಿ, ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರುದ್ರ ಆದಿತ್ಯ ವಸವೋಯೇಚ ಸಾಧ್ಯ. ರುದ್ರರು, ಆದಿತ್ಯರು, ವಸುಗಳು ಮತ್ತು ಸಾಧ್ಯರು ಅಂತ ಇವರೆಲ್ಲ ದೇವತೆಗಳಿದ್ದಾರಲ್ಲ, ಅವರೆಲ್ಲ ಅವರು ಮತ್ತು ವಿಶ್ವೇ ದೇವತೆಗಳು ಅಂತ ದೇವತೆಗಳಿದ್ದಾರೆ. ಇವಾಗ ಶ್ರಾದ್ದ ಕಾರ್ಯದಲ್ಲಿ ನಾವು ಕರೆದು ಕೂಡಿಸಿ ಅವ್ರಿಗೆ ಒಂದು ಭೋಜನ ಮಾಡಿಸೋದು ಯಾರಿಗೆ ಅಂದರೆ ಇವರಿಗೆ, ವಿಶ್ವೇ ದೇವತೆಗಳು ಅವರು. ಆದ್ದರಿಂದ ಆ ವಿಶ್ವೇ ದೇವತೆಗಳಿಗೆ ಅಶ್ವಿನಿ ದೇವತೆಗಳು ಮತ್ತು ಮರುತ್ತುಗಳು. ಈಗ ಮೊನ್ನೆ ಯಾವಲ್ಲ ಒಂದ್ಸರಿ ಮರುತ್ತುಗಳು ಅಂದರೆ ಏನು ಅಂತ ಓದ್ತಾ ಇದ್ವಲ್ಲ, ಇದರಲ್ಲಿ ಅದನ್ನು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಮರುತ್ತುಗಳು ಅಂದರೆ ಪಿತೃದೇವತೆಗಳೇ, ಅವರು ಒಂದು ರೀತಿಯ ಪಿತೃದೇವತೆಗಳು. ಮರುತಶ್ಚ ಊಷ್ಮಶಾಪಾಶ್ಚ, ಊಷ್ಮಪರ ಎನ್ನುವ ಒಬ್ಬ ಪಿತೃದೇವತೆ ಇದ್ದಾನೆ, ಅವನು ಶ್ರೇಷ್ಠವಾದ ಪಿತೃದೇವತೆ. ಸೊ ಮರುತ್ತುಗಳು ಅಂದರೆ ಪಿತೃದೇವತೆಗಳು ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು ಮತ್ತು ಮರುತ್ತುಗಳು ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಗಾಹ. ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು ಇವರೆಲ್ಲರೂ ಕೂಡ ಇದರಲ್ಲಿ ಯಾರ್ಯಾರಿದ್ದಾರಪ್ಪ ಅಂದರೆ, ಗಂಧರ್ವರಲ್ಲಿ ಹಾ ಹಾ ಹೂ ಅನ್ನುವಂಥ ಗಂಧರ್ವರಿದ್ದಾರಂತೆ. ಅವರು ಹಾ ಹಾ ಹೂ ಅವರ ಹೆಸರು, ಅಂತಹ ಗಂಧರ್ವರು. ಯಕ್ಷರಲ್ಲಿ ಪ್ರಮುಖನಾದವನು ಯಾರು? ಕುಬೇರನೇ ಮೊದಲಾದ ಯಕ್ಷ, ವಿರೋಚನನೇ ಮೊದಲಾದ ಅಸುರ. ರಾಕ್ಷಸರಲ್ಲಿ ವಿರೋಚನ ಅಂತ ಒಬ್ಬ ಪ್ರಸಿದ್ಧ ರಾಕ್ಷಸ. ಸಿದ್ಧರಲ್ಲಿ ಕಪಿಲೆ ಮೊದಲಾದವರು ಸಿದ್ಧರು. ಇವರೆಲ್ಲ ಗುಂಪುಗಳು ನೋಡಿಕೊಂಡು ವಿಸ್ಮಯರಾಗಿ ಬೆರಗಾದವರಾಗಿ ನೋಡುತ್ತಿರುವರು. ಇವೆಲ್ಲ ಅರ್ಜುನನಿಗೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಒಂದು ವಿಶ್ವರೂಪವನ್ನು ನೋಡಿ ಆಶ್ಚರ್ಯದಿಂದ ದೇವತೆಗಳೆಲ್ಲ ಆಶ್ಚರ್ಯಪಟ್ಟು ನೋಡ್ತಾ ಇದ್ದಾರೆ. ಏಕೆಂದರೆ ಅವರು ಕೂಡ ಇಂಥ ರೂಪವನ್ನು ಎಂದೂ ನೋಡಿರಲ್ಲ, ಅವ್ರ ಜೀವನದಲ್ಲಿ ಹಿಂದೇನೂ ನೋಡಿರಲ್ಲ, ಮುಂದೆ ನೋಡೋಕ್ಕಾಗೋದೂ ಇಲ್ಲ. ಆದ್ದರಿಂದ ಇವರೆಲ್ಲರೂ ಕೂಡ ಯಾರ್ಯಾರು ಅಂದ್ಬಿಟ್ಟು ಇಲ್ಲಿ ವಿಶದವಾಗಿ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಬೆರಗಾಗಿ ನೋಡ್ತಾ ಇದ್ದಾರೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ. ರೂಪಂ ಮಹತ್ತೇ ಬರುವಕ್ತ್ರ ನೇತ್ರಂ, ಬಹುವಕ್ತ್ರ ನೇತ್ರಗಳುಳ್ಳ ನಿನ್ನ ಮಹಾರೂಪವನ್ನು, ಅಂದರೆ ದೊಡ್ಡ ಪ್ರಮಾಣದ ರೂಪ ಅದು, ಆದ್ದರಿಂದ ಅದು ಮಹಾರೂಪ. ಬಹುವಕ್ತ್ರ ನೇತ್ರಂ, ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಇವುಗಳಿಂದ ಕೂಡಿರುವ ಮಹಾರೂಪವನ್ನು, ಬಹು ಬಾಹೂರುಪಾದಂ, ಬಹು ಬಾಹು ಕೈಗಳು, ಲಕ್ಷಾಂತರ ಕೈಗಳು, ಊರುಹು ಲಕ್ಷಾಂತರ ತೊಡೆಗಳು ಅಂದರೆ ಕಾಲುಗಳು, ಮತ್ತು ಲಕ್ಷಾಂತರ ಪಾದಗಳು. ಸೊ ಅದರಿಂದ ಬಹಳ ತೋಳುಗಳು, ತೊಡೆಗಳು, ಹೆಜ್ಜೆಗಳು ಯಾವ ರೂಪದಲ್ಲಿರುವ ಅದು ಬಹು ಬಾಹೂರು ಪಾದಂ. ಬಹು ಉದರಂ, ಅನೇಕ ಹೊಟ್ಟೆಗಳು. ನಮಗಾರು ಒಂದು ಹೊಟ್ಟೆ ಇದ್ದರೆ ವಿಶ್ವರೂಪನಿಗೆ ಲಕ್ಷಾಂತರ ಹೊಟ್ಟೆಗಳು. ಆದ್ದರಿಂದ ಅವನು ಬಹುದರ. ಬಹುದಂಶ ಕರಾಲಂ, ಕೋರೆ ದವಡೆಗಳಿಂದ ವಿಕಾರವಾಗಿರುವ ಮುಖ, ಕೋರೆ ಹಲ್ಲುಗಳು ಬೇರೆ. ದೃಷ್ಟ್ವಾ ಲೋಕಾಹ ಪ್ರವ್ಯತಿತಾಸ್ತತಾಹ, ಇಂಥ ರೂಪವನ್ನು ನೋಡಿ ಲೋಕಗಳು ಅಂದರೆ ಲೋಕದಲ್ಲಿರುವ ಎಲ್ಲ ಪ್ರಾಣಿಗಳು ಬಹಳವಾಗಿ ಪ್ರವ್ಯತಿತರಾಗಿರುವರು, ಅಂದರೆ ಭಯದಿಂದ ನಡುಗುತ್ತಾ ಇದ್ದಾರೆ. ಅಂಥ ಒಂದು ಭಯಂಕರವಾದ ರೂಪ ಅದು. ತಥಾ ಅಹಂ, ಅವರೇ ಅಲ್ಲಪ್ಪ, ನಾನು ಹಾಗೆಯೇ ಹೆದರಿ ನಡುಗ್ತಾ ಇದ್ದೀನಿ, ಗಡಗಡ ನಡುಗ್ತಾ ಇದ್ದೀನಿ. ವೀರಾದಿ ವೀರ, ತ್ರೈಲೋಕ್ಯ ವೀರ ಅರ್ಜುನ. ಈ ರೂಪ ನೋಡಿದ ತಕ್ಷಣ ಅವನಿಗೆ ಕೈಕಾಲುಗಳಲ್ಲೆಲ್ಲ ನಡುಕ ಶುರು ಆಗ್ಬಿಡುತ್ತೆ. ಅಂಥ ಒಂದು ವಿಚಿತ್ರವಾದ ಭಯಂಕರವಾದ ವಿಶ್ವರೂಪ ಅದು. ನಭಃ ಸ್ಪೃಶಂ ಅಂದರೆ ಆಕಾಶವನ್ನು ಮುಟ್ಟುವ ಅಷ್ಟು ದೊಡ್ಡದಾದ. ದೀಪ್ತಂ ಅನೇಕ ವರ್ಣಂ, ಹೊಳೆಯುವ ಅನೇಕವಾದ ವರ್ಣಗಳು ಅಂದರೆ ಬಗೆಬಗೆಯಾದ ಆಕಾರಗಳು. ವ್ಯಾತ್ಥಾನನಂ
ವ್ಯಾಪ್ತವಾದ ತೆರೆದುಕೊಂಡಿರುವ ಅನನಗಳು ಅಂದರೆ ಮುಖಗಳು. ಅನನ ಅಂದರೆ ಮುಖ. ಇವಾಗ ಗಜಾನನ ಅಂತ ಕರಿತೀವಿ. ಗಜಃ ಅನನಃ ಗಜಾನನ. ಆನೆಯಂಥ ಮುಖವುಳ್ಳವನು ಗಜಾನನ. ಆದ್ದರಿಂದ ಅನನಗಳು ಅಂದರೆ ಮುಖಗಳು. ದೀಪ್ತ ವಿಶಾಲ ನೇತ್ರಂ ಅಂದರೆ ಥಳಥಳಿಸುವ ಹೊಳಿತಾ ಇರೋ ಕಣ್ಣುಗಳು. ದೃಷ್ಟ್ವಾಹಿತ್ವಾಂ ಪ್ರವ್ಯವೃತಿತ ಅಂತರಾತ್ಮ. ಇದನ್ನು ನೋಡಿ ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಹೆದರಿದ ಮನಸ್ಸುಳ್ಳವನಾಗಿರುವೆನು. ನನ್ನ ಮನಸ್ಸಲ್ಲಿ ಅತ್ಯಂತ ಭಯ ಪ್ರಾರಂಭ ಆಗ್ಬಿಟ್ಟಿದೆ. ಇನ್ನೇನು ಪ್ರಳಯವೇ ಆಗೋಗುತ್ತೇನೋ, ದ್ವಾಪರ ಯುಗನೇ ಮುಗೀತಾ ಇದೆಯೇನೋ ಅನ್ನುವಂತಹ ಒಂದು ಭಯ ಬಂದು ನನ್ನ ಮನಸ್ಸನ್ನು ಆಕ್ರಮಿಸ್ಕೊಂಬಿಟ್ಟಿದೆ. ಧೃತಿಂನ ವಿಂದಾಮಿ. ನಾನು ಧೃತಿಯನ್ನೇ ಅಂದರೆ ಧೈರ್ಯವನ್ನು ನಾವಿಂದಾಮಿ. ಧೈರ್ಯ ತಂದ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಭಯ ಬಿದ್ದೋಗಿದ್ದೀನಿ. ಇವಾಗ ಭಯ ಬಿದ್ದಾಗ ಏನು ಮಾಡ್ತಾರೆ, ಸ್ವಲ್ಪ ಧೈರ್ಯ ತಂದ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇವನು ಎಷ್ಟೊಂದು ಭಯ ಬಿದ್ದೋಗಿದ್ದಾನು ಅಂದರೆ ಧೃತಿಂನ ವಿಂದಾಮಿ. ನನ್ನ ಕೈಲಿ ಧೈರ್ಯ ತಗೊಳಕ್ಕೆ ಆಗ್ತಾನೇ ಇಲ್ಲ. ಶಮಂಚ ವಿಷ್ಣು. ಎಲ್ಲ ಈ ವಿಷ್ಣುವೇ, ನನ್ನ ಮನಸ್ಸಿಗೆ ಸಮಾಧಾನವೂ ಇಲ್ಲ, ನನ್ನಲ್ಲಿ ಧೈರ್ಯ ಬರ್ತಾನೂ ಇಲ್ಲ, ಅಷ್ಟೊಂದು ಭಯ ಬಿದ್ದೋಗಿದ್ದೀನಿ ಅಂತ ಕೃಷ್ಣನಿಗೆ ಆ ವಿಶ್ವರೂಪವನ್ನು ನೋಡಿದಾಗ ಅರ್ಜುನನಿಗೆ ಏನೇನು ಭಾವನೆಗಳುಂಟಾಯಿತೋ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ದಂಶ್ವಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟೈವ ಕಾಲಾನಲ ಸಂನಿಭಾನಿ. ದಂಶ್ವಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟಯೇವ. ಕೋರೆ ದಾವಡೆಗಳಿಂದ ಕರಾಲವಾಗಿರುವ ಅಂದರೆ ಭಯಂಕರವಾಗಿರುವ ವಿಕೃತವಾಗಿರುವ ನಿನ್ನ ಮುಖವನ್ನು ನೋಡಿ ಕಾಲ ನಲ ಸಂನಿಭಾನಿ. ಪ್ರಳಯ ಕಾಲದಲ್ಲಿ ಲೋಕಗಳನ್ನು ಸುಡುವ ಬೆಂಕಿಯು ಕಾಲಾನಲ. ಕಾಲಾನಲ ಅಂದರೆ ಪ್ರಳಯ ಕಾಲದಲ್ಲಿ ಒಂದು ಬೆಂಕಿ ಉಟ್ಕೊಳ್ಳುತ್ತೆ, ಅದು ಭೂಲೋಕವನ್ನು, ಇದು ಇಡೀ ಜಗತ್ತನ್ನೇ ಸೃಷ್ಟಿ ಬೂದಿ ಮಾಡಿಬಿಡುತ್ತೆ. ಅದು ಹಾಗೆ ನೀರು ಹುಟ್ಕೊಳ್ಳುತ್ತೆ, ಎಲ್ಲವನ್ನು ಮುಳುಗಿಸ್ಬಿಡುತ್ತೆ. ಆ ರೀತಿ ಪ್ರಳಯ ಕಾಲದಲ್ಲಿ ಲೋಕಗಳನ್ನು ಸುಡುವ ಬೆಂಕಿ ಕಾಲಾನಲ. ಅದೇ ಏನಾದ್ರು ಹುಟ್ಕೊಂಬಿಟ್ಟಿದೆಯೇನೋ ಅನ್ನಿಸ್ತಾ ಇದೆ. ನಿನ್ನ ಮಕ್ಕ ನೋಡ್ತಾ ಇದ್ದರೆ ಮುಗೀತು ದ್ವಾಪರ ಯುಗ ಅನ್ನಿಸ್ತಾ ಇದೆ. ದಿಶೋ ನ ಜಾನೆ. ನಾನು ಎಷ್ಟು ಭಯ ಬಿದ್ದೋಗಿದ್ದೀನಿ ಅಂದರೆ ನನಗೆ ದಿಕ್ಕುಗಳೇ ಗೊತ್ತಾಗ್ತಾ ಇಲ್ಲ. ಪೂರ್ವ ಯಾವುದು, ಪಶ್ಚಿಮ ಯಾವುದು, ಉತ್ತರ ಯಾವುದು, ದಕ್ಷಿಣ ಯಾವುದು, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇವಾಗ ಹೇಳ್ತೀವಲ್ಲ ದಿಕ್ಕೇ ತೋಚ್ತಾ ಇಲ್ಲ ಅಂದರೆ ಅಷ್ಟು ಭಯ ಬಿದ್ದೋಗಿದ್ದೀವಿ ಅಂತ. ದಿಶೋ ನ ಜಾನೆ ನ ಲಭೇಚ ಶರ್ಮ. ಶರ್ಮ ಅಂದರೆ ಮನಸ್ಸಿನ ಸುಖ. ನ ಲಭೇಚ ಶರ್ಮ. ನನಗೆ ಅಂತಹ ಸುಖವನ್ನು ಕೂಡ ಹೊಂದದೇ ಇದ್ದೀನಿ, ಸುಖವೂ ಇಲ್ಲ ನನ್ನಲ್ಲಿ. ಕೈ ಮುಗಿದು ಕೃತಾಂಜಲಿಯಾಗಿ ಅರ್ಜುನ ಹೇಳ್ತಾ ಇದ್ದಾನೆ, ಪ್ರಸೀದ ದೇವೇಶ ಜಗನ್ನಿವಾಸ. ಆದ್ದರಿಂದ ಕೃಷ್ಣ ಜಗನ್ನಿವಾಸ, ನೀನು ಪ್ರಸನ್ನನಾಗು. ಹೇಗೆ ನರಸಿಂಹ ಅವತಾರ ನೋಡಿದಾಗ ಪ್ರಹ್ಲಾದ ಹೇಳ್ತಾನೆ, ಭಯ ಬಿದ್ದೋಗ್ಬಿಟ್ಟು ನಡುಗ್ಬಿಟ್ಟು ಪ್ರಸನ್ನನಾಗು ಅಂತ ಒಂದು ಸ್ತೋತ್ರವನ್ನು ಮಾಡ್ತಾನೆ. ಅದೇ ರೀತಿಯಲ್ಲಿ ಅರ್ಜುನ ಕೂಡ ತೋರಿಸು ಅಂತೇನೋ ಫಸ್ಟ್ ಅಂದ್ಬಿಟ್ಟ, ನಂಗೆ ಆಸೆ ತೋರಿಸು, ನಂಗೆ ಆಸೆ ತೋರಿಸು ಅಂತ. ಆಯ್ತಪ್ಪ ನೋಡ್ಕೊಂಡು ತೋರಿಸ್ದ. ನೋಡಿದ್ರೆ ಇವಾಗ ಸಾಕಪ್ಪ ಸಾಕು, ನೀನು ಫಸ್ಟು ಶಾಂತನಾಗು, ನನ್ನ ಕೈಲಿ ಇದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಪ್ರಸೀದ ದೇವೇಶ ಜಗನ್ನಿವಾಸ. ಜಗನ್ನಿವಾಸನೇ ನೀನು ದಯವಿಟ್ಟು ನನ್ನ ಮೇಲೆ ಪ್ರಸನ್ನನಾಗು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಹ. ಧೃತರಾಷ್ಟ್ರನ ಮಕ್ಕಳು ಯಾರು? ದುರ್ಯೋಧನ, ದುಶ್ಯಾಸನ ಮುಂತಾದವರು. ಇಂಥವರು ಮುಂತಾದವರು. ಅಮೀಚ ಅಂದರೆ ಎಲ್ಲರೂ ಒಟ್ಟಿಗೆ ಟುಗೆದರ್ ಮುಂತಾದವರು ಅನ್ನೋ ಥರ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಹ. ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನ, ದುಶ್ಯಾಸನ ಯಾರ್ಯಾರಿದ್ದಾರೋ ಅವರೆಲ್ಲರೂ ಸರ್ವೇ ಸಹೈವಾವನಿ ಪಾಲಸಂಗೈಹೇ. ಇವ್ರ ಜೊತೆಗೆ ಸಹೈವ ಆವನಿ ಪಾಲಸಂಗೈಹೇ. ಆವನಿ ಅಂದರೆ ಭೂಲೋಕ. ಭೂಲೋಕವನ್ನು ಆಳೋರು ಯಾರು? ರಾಜರು. ಸರ್ವೇ ಸಹೈವ ಆವನಿ ಪಾಲಸಂಗೈಹೇ ಅಂದರೆ ಎಲ್ಲ ಅತಿರಥ ಮಹಾರಥರಾದ ರಾಜರುಗಳು ಕೂಡ ಯಾರೊಂದಿಗೆ? ಧೃತರಾಷ್ಟ್ರನ ಮಕ್ಕಳೊಂದಿಗೆ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ? ನಿನ್ನ ಕೋರೆ ದವಡೆಗಳಿಂದ ಕೂಡಿದ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆ ತೆರೆದ ಬಾಯಿಯನ್ನು, ಅಗ್ನಿಯ ಉಂಡೆಯನ್ನು ಬೆಳಗ್ತಾ ಇರುವ ಬಾಯಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಭೀಷ್ಮೋ ದ್ರೋಣ ಸೂತಪುತ್ರ. ಪರಾಕ್ರಮಿಯಾದ ಭೀಷ್ಮರು, ದ್ರೋಣರು
ಸೂತಪುತ್ರನಾದ ಕರ್ಣ, ಇವರೂ ಕೂಡ ಅದ್ರ ಜೊತೆಗೆ ಹೋಗಿ ನಿನ್ನ ಮುಖವನ್ನು ಪ್ರವೇಶ ಮಾಡಿ ನಿನ್ನ ಹೊಟ್ಟೆಯನ್ನು ಸೇರ್ಕೋತಾ ಇದ್ದಾರೆ. ಇದರ ಅರ್ಥ ಏನು? ಕಾಲಾಯ ತಸ್ಮೈ ನಮಃ. ಇದೇ ಕಾಲನ ಸ್ವರೂಪ. ಕಾಲವನ್ನು ಗೆದ್ದೋರಿ ಜಗತ್ತಲ್ಲಿ ಯಾರೂ ಇಲ್ಲ. ಆದ್ದರಿಂದ ಸದಾ ಕಾಲ ನಾವು ಹೇಳಬೇಕಾಗಿರೋದು ಕಾಲಾಯ ತಸ್ಮೈ ನಮಃ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಹಾಕ್ಕೊಂಡು ಹೋಗ್ತಾ ಇರುತ್ತಷ್ಟೆ. ಅದನ್ನು ಹೀಗೆ ಎಳಿತೀನಿ, ಹಾಗೆ ಎಳಿತೀನಿ, ನಾನು ಹೀಗೆ ಮಾಡ್ಕೋತೀನಿ, ಅವೆಲ್ಲ ಏನೂ ಇಲ್ಲ. ಒಂದೊಂದು ಸರಿ ಆಗ್ಬೋದು, ಒಂದೊಂದು ಸರಿ ಆಗದೇ ಇರ್ಬೋದು ಅಷ್ಟೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳು, ಅತಿರಥ ಮಹಾರಥರಾದ ರಾಜರುಗಳು, ಇವರೆಲ್ಲ, ಆಮೇಲೆ ದ್ರೋಣರು, ಭೀಷ್ಮರು, ಸೂತಪುತ್ರನಾದ ಕರ್ಣನು, ಹೀಗೆ ಎಲ್ಲರೂ ಕೂಡ ಆ ಒಂದು ಭಯಂಕರವಾದ ವಿಶ್ವರೂಪದ ತೆರೆದ ಬಾಯಿಯನ್ನು ಪ್ರವೇಶ ಮಾಡಿ ಹೋಗ್ತಾ ಇದ್ದಾರೆ, ಒಳಗೆ ಹೋಗ್ತಾ ಇದ್ದಾರೆ. ಎಲ್ಲ ಅಂದರೆ ಏನು? ಎಲ್ಲರನ್ನೂ ನುಂಗಾಕ್ತಾ ಇದ್ದಾನೆ ಅವನು. ಕಾಲಾಯ ತಸ್ಮೈ ನಮಃ. ಕಾಲ ತಾನೇ ನಮ್ಮನ್ನೆಲ್ಲ ನುಂಗೋದು. ನುಂಗ್ಕೊಂಡು ಹೋಗ್ತಾ ಇರುತ್ತೆ. ತಥಾ ಅಸೌ ಸಹ ಅಸ್ಮದೀರೈರಪಿ ಯೋಧಮುಖೈಹೇ. ಬರೀ ಅವರೇ ಅಲ್ಲಪ್ಪ, ನಮ್ಮವರಾದ ದೃಷ್ಟದ್ಯುಮ್ನೇ ಮೊದಲಾದ ಮುಖ್ಯ ಯೋಧರು ನಮ್ಮ ಕಡೆನೂ ಕೂಡ, ಬರೀ ಕೌರವರಲ್ಲ, ಪಾಂಡವರಲ್ಲಿ ಕೂಡ ದೃಷ್ಟದ್ಯುಮ್ನೇ ಮೊದಲಾದ ಮುಖ್ಯರು ಕೂಡ ಕೋರೆ ದವಡೆಗಳಿಂದ ವಿಕಾರವಾಗಿ ಭಯಾನಕವಾಗಿರುವ ಬಾಯಿಯನ್ನು ಅವಸರದಿಂದ ಕೂಡಿದವರಾಗಿ ಒಳಗೆ ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲರನ್ನೂ ಕೂಡ ಅದು ಎಳ್ಕೋತಾ ಇದೆ. ಆಯಿತು, ನಿಮ್ಮ ಕೆಲಸ ನೀವು ಮುಗೀತು, ಬನ್ನಿ ನನ್ನ ಹತ್ರಕ್ಕೆ ಅಂತ. ಎಲ್ಲರೂ ಕೂಡ ಒಂದು ಭಯಂಕರವಾದ ವಿಶ್ವರೂಪವನ್ನು ಕೌರವ್ರ ಕಡೆಯವರು ಪ್ರವೇಶ ಮಾಡ್ತಾ ಇದ್ದಾರೆ, ಪಾಂಡವರ ಕಡೆಯವರು ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ. ವಕ್ತ್ರಾಣಿ ಅಂದರೆ ಮುಖಗಳು. ನಿನ್ನ ಮುಖಗಳನ್ನು ತ್ವರೆ ಮಾಡುತ್ತಾ ಅವಸರದಿಂದ ಕೂಡಿದವರಾಗಿ ಹೋಗುತ್ತಿರುವರು. ಮುಖವನ್ನು ಅಂದರೆ ತೆರೆದ ಬಾಯಿಯನ್ನು ಎಲ್ಲರೂ ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಎಂಥ ಬಾಯದು? ದಂಶ್ರಾ ಕರಾಲಾನಿ ಭಯಾನಿಕಾನಿ. ಭಯಂಕರವಾದ ಕೋರೆ ದಾವಡಿಗಳಿಂದ ಕೂಡಿರುವ ವಿಕಾರವಾದ ನಿನ್ನ ಬಾಯಿಯನ್ನು ಎಲ್ಲರೂ ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಕೇಚದ್ ವಿಲಗ್ನ ದಶನಾಂತರೇಶು. ಕೆಲವರೇನು ಮಾಡ್ತಾ ಇದ್ದಾರೆ, ಒಳಗೆ ಹೋದವರಲ್ಲಿ ಎಲ್ಲ ಈ ಹಲ್ಲು, ದೊಡ್ಡ ಕೋರೆ ಹಲ್ಲುಗಳಿತ್ತಲ್ಲ, ಅದರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದಾರೆ. ಸಿಕ್ಕಾಕೊಂಡು ಅಲ್ಲೇ ನರಳಿ ಪ್ರಾಣ ಬಿಡ್ತಾ ಇದ್ದಾರೆ. ಸಂದೃಶ್ಯಂತೆ ಚೂರ್ಣಿತೈರ್ ಉತ್ತಮಾಂಗೈ. ಇನ್ನು ಕೆಲವರು ಆ ಒಂದು ಬಾಯಿ ಒಂದು ಸರಿ ಮುಚ್ಚಿದ್ರೆ ಎಲ್ಲ ಪುಡಿಯಾಗಿ ಹೋಗ್ತಾ ಇದ್ದಾರೆ. ಯಾರು? ಭೀಷ್ಮ, ದ್ರೋಣ, ಕರ್ಣ ಏನು ನಮ್ಮನ್ನು ಬಿಟ್ಟರಿಲ್ಲ ಅಂತ ಜಂಬ ಹೊಡಿತಾ ಇದ್ರಲ್ಲ, ಎಲ್ಲರೂ ಕೂಡ ವಿಶ್ವರೂಪದ ಮುಂದೆ ಆ ಹಲ್ಲುಗಳು ಸೊಂದಿಲ್ ಸಿಕ್ಕಾಕ್ಕೊಂಡು ನಾವು ಕಳ್ಳೆ ಬೀಜ ಆಗದಾಗ ಎಲ್ಲ ಪುಡಿಯಾಗಿ ಹೋಗ್ತಾ ಇದ್ದಾರೆ. ಅಂಥ ಒಂದು ಭಯಂಕರವಾದಂಥ ಒಂದು ಇದನ್ನು, ವಿಶ್ವರೂಪವನ್ನು ಅರ್ಜುನ ನೋಡ್ತಾ ಇದ್ದಾನೆ. ಈಗ ಪ್ರಶ್ನೋತ್ತರ ಇದ್ದರೆ ತಗೊಳ್ಳೋಣ.